ಹಲೋ, ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಆರಾಮ್ ತಾನೆ? ನನ್ನ ಹೆಸರು ಅಖಿಲೇಶ್ ತಾಂಡೇಲ್ ಅಂದ್ಕೊಂಡು. ನನ್ನೂರು ಗಂಗಾವಳಿ. ಇದು ಪ್ಲಸ್ ಬ್ಲಾಗ್ ಮಾಡ್ತಿರೋದು. ನನ್ನ ಪ್ಲಸ್ ಬ್ಲಾಗ್ಗೆ ನಿಮ್ಗೆ ಸ್ವಾಗತ. ಹಾಗೆ ನಂದು ಯೂಟ್ಯೂಬ್ ಚಾನಲ್ ಹೆಸರು ಎಟ್ ದಿ ಗಾಡ್ಸ್ ಗಿಫ್ಟ್ ಅಖಿಲ್ ಅಂದ್ಕೊಂಡು. ಹೀಗೆ ಒಂದು ಬ್ಲಾಗ್ ಮಾಡ್ಬೇಕು ಅಂದ್ಕೊಂಡು ಆಸೆ ಆಯಿತು. ಅದ್ರ ಸಲುವಾಗಿ ನಾನು ಈ ಪ್ರಶಾಂತವಾದ ಜಾಗದಲ್ಲಿ ಬಂದಿದ್ದೇನೆ. ನಾನಿಲ್ಲಿ ಗೋಕರ್ಣ ಗಂಗಾವಳಿ ಅಂತ. ನಾನು ಇವಾಗ ಇರೋದು ಗಂಗಾವಳಿಯಲ್ಲಿ. ನೀವು ನೋಡ್ಬೋದು, ಗಂಗಾವಳಿ ರಿವರ್ ಅನ್ನು ತೋರಿಸ್ತಿದ್ದೇನೆ ನೋಡಿ. ಇದು ನನ್ನ ಹಿಂಬದಿಗಿರೋದು ಗಂಗಾವಳಿ ರಿವರು. ಗಂಗಾವಳಿ ರಿವರಲ್ಲೂ ತುಂಬಾ ಜನರು ದೋಣಿ ತಗೊಂಡು ಹೋಗಿದ್ದಾರೆ ಮೀನು ಹಿಡಿಯೋಕ್ಕೆ. ಇನ್ನು ತುಂಬಾ ಜನರು ಗಾಳ ಹಾಕೊಂಡು ಮೀನು ಹಿಡಿತಿದ್ದಾರೆ. ನೀವು ಇನ್ನೊಂದು ನೋಡ್ಬೋದು, ಜಾಕಲ್ಲಿ ನೋಡ್ಬೋದು. ಈ ಕಡೆ ನನ್ನ ಹಿಂದ್ಗಡೆ ನೋಡ್ಬೋದು. ಆ ಕಡೆ ಹಿಂದ್ಗಡೆ ಕಾಣೋದು ನಿಮ್ಗೆ ನರೇಂದ್ರ ಮೋದಿ ರಿಫ್ಲೆಕ್ಟ್ ಕಾಣ್ತಿದೆ. ನದಿ ಒಳಗೆ ರಿಫ್ಲೆಕ್ಟ್ ಇದೆ ನೋಡಿ, ಅದು ರಿಫ್ಲೆಕ್ಟ್ ಕೋಕೋನಟ್ ಟ್ರೀದು ತೆಂಗಿನ ಮರ ಹೆಂಗ್ ಕಾಣ್ತಿದೆ ನೋಡಿ ಬ್ರೋ. ಯಾವ ತರ ಲುಕ್ ಇದೆ ನೋಡ್ಬೋದು. ಸರಿಯಾಗಿ ಕಾಣಿಸ್ತೀನಿ ನೋಡಿ ನಿಮ್ಗೆ. ನೋಡಿ ಯಾವ ತರ ಇದೆ, ನೀವು ಹೇಳಿ. ಈ ಕಡೆ ಫೋಟೋಶೂಟ್ ಎಲ್ಲ ತುಂಬಾ ಚೆನ್ನಾಗಿದೆ. ಈ ಪ್ಲೇಸ್ ಯಾವ ತರ ರಿಫ್ಲೆಕ್ಟ್ ಆಗ್ತಿದೆ. ಇದೆಲ್ಲ ಮ್ಯಾಂಗ್ರೋವ್ಸ್. ಈ ಕಡೆ ನೋಡಿ, ಈ ಕಡೆ ಹೋದ್ರೆ ಅಗುರ್ಗೋಣ ಹೋಗ್ಬೋದು. ಈ ಅಗುರ್ಗೋಣದಲ್ಲಿ ಜಸ್ಟ್ ಇಲ್ಲಿಂದ ಹೋಗ್ಬೋದು. ಜಸ್ಟ್ ಗಂಗಾವಳಿಯಿಂದ ಒಂದು 6 ಕಿಲೋಮೀಟರ್ ಆಗತ್ತೆ ನಮ್ಗೆ ಅಗುರ್ಗೋಣ. ಮತ್ತು ಇದು ಗಂಗಾವಳಿ. ನಾವು ಈಗ ಇರೋದು ಗಂಗಾವಳಿಯಲ್ಲಿ. ಈ ಜಸ್ಟ್ 1 ಕಿಲೋಮೀಟರ್ನಲ್ಲಿ 1 ಕಿಲೋಮೀಟರ್ ಅಲ್ಲ, ಒಂದು 800-900 ಮೀಟರಲ್ಲಿ ಬ್ರಿಡ್ಜ್ ಸಿಗುತ್ತೆ ಅಂಕೋಲಾಗೆ ಹೋಗೋದು. ಇಲ್ಲಿಂದ ತುಂಬ ಹತ್ತಿರನೇ ಅಂಕೋಲ. ಒಂದು ಗಂಗಾವಳಿಯಿಂದ ಒಂದು 8 ಕಿಲೋಮೀಟರ್ ಆಗ್ಬೋದು ಅಷ್ಟೇ ಇರೋದು ನಮ್ಮದು ಗಂಗಾವಳಿಯಿಂದ ಹೋಗೋಕ್ಕೆ ಅಂಕೋಲ. ತುಂಬಾ ಹತ್ತಿರ ಆಗುತ್ತೆ ಅಂಕೋಲ. ನಾನು ಇವಾಗ ನನ್ನ ಫಸ್ಟ್ ಬ್ಲಾಗಲ್ಲೇ ನಮ್ಮದು 0 ಸಬ್ಸ್ಕ್ರೈಬರ್. ಇದು ಫಸ್ಟ್ ನ್ಯೂ ಚಾನಲ್ಲು. ಅದಕ್ಕೋಸ್ಕರ ನಾನು ನಿಮಗೆ ನಂಗೆ ಸಪೋರ್ಟ್ ಮಾಡಿ ಗೈಸ್. ನಾನು ಇನ್ನೂ ಅಷ್ಟು ವಿಡಿಯೋ ಮಾಡ್ತಾನೆ ಇರ್ತೀನಿ. ನಿಮ್ಮ ಸಪೋರ್ಟಿಂದ ನಾನು ಬೇರೆ ಬೇರೆ ಹೊಸದೊಂದು ವಿಡಿಯೋ ಮಾಡ್ಬೋದು. ನನಗೆ ಇನ್ನೂ ಜಾಸ್ತಿ ಮಾತಾಡೋಕ್ಕಾಗಲ್ಲ, ಆದರೂ ಸ್ಟಿಲ್ ನಾನು ಟ್ರೈ ಮಾಡ್ತಿದ್ದೇನೆ. ಇನ್ನು ಬೇರೆ ಕಡೆ ನಾನು ಹೋಗ್ಬೋದು. ಟ್ರಾವೆಲಿಂಗ್ಲೆಲ್ಲ ಅದೆಲ್ಲ ನಿಮಗೆ ಬ್ಲಾಗಲ್ಲಿ ತೋರಿಸ್ತೀನಿ ಯಾವ ಥರ ಇದೆ ಅಂದ್ಕೊಂಡು. ನೀವು ಸಪೋರ್ಟ್ ಮಾಡಿ ಗೈಸ್. ಇವಾಗ 0 ಸಬ್ಸ್ಕ್ರೈಬರ್. ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್.